ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಸೀರೀಸ್ಗೆ ನಿಮಗೆ ಸ್ವಾಗತ. ಸೊ ಟ್ರೇಡಿಂಗ್ ಅಂದರೆ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಟ್ರೇಡಿಂಗ್ ಅಂದರೆ ಒಂದು ಪ್ರೈಸ್ ಆಫ್ ಅಮೌಂಟನ್ನು ನೀವು ಬೈ ಮಾಡಿ ಒಂದು ಪ್ರೈಸ್ ಆಫ್ ಅಮೌಂಟ್ಗೆ ಅದನ್ನು ಸೆಲ್ ಮಾಡಿದ್ರಿ ಅಂತಂದರೆ ಸೊ ದ್ಯಾಟ್ಸ್ ಕಾಲ್ಡ್ ಟ್ರೇಡಿಂಗ್. ಇದಕ್ಕೆ ಟ್ರೇಡಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು 100 ರೂಪಾಯಿ ವಸ್ತುನ ಇವತ್ತು ನೀವು ಖರೀದಿ ಮಾಡಿ ನಾಳೆ ಅದನ್ನು 150 ರೂಪಾಯಿಗೆ ನೀವು ಮಾರಿದ್ರಿ ಅಂತಂದರೆ ಅದನ್ನು ಟ್ರೇಡಿಂಗ್ ಅಂತ ಕರೀತಾರೆ. ಈ ವ್ಯಾಪಾರನ ಯಾಕೆ ಮಾಡ್ತಾರೆ? ಸೊ ಖರೀದಿ ಮತ್ತು ಸೆಲ್ಲನ್ನು ಅಂದರೆ ಬೈ ಮಾಡೋದು ಸೆಲ್ ಮಾಡೋದನ್ನು ಯಾಕೆ ಮಾಡ್ತಾರೆ? ಸೊ ಪ್ರಾಫಿಟ್ಗೋಸ್ಕರ ಮಾಡ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರುತ್ತೆ, ಮತ್ತು ಕಾಸ್ಟ್ ಟು ಕಾಸ್ಟ್ ಅಂತ ಬರುತ್ತೆ. ಪ್ರಾಫಿಟ್ ಮಾಡಬೇಕು ಆಗಿತ್ತು ಅಂತಂದರೆ ನೀವು 100 ರೂಪಾಯಿ ವಸ್ತುನ 150 ರೂಪಾಯಿಗೆ ಮಾರಿದ್ರೆ ಅಲ್ಲಿಂದ ನಿಮಗೆ 50 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅದೇ ನೀವು ಸಪೋಸ್ ಲಾಸ್ ಆಗಬೇಕು ಅಂತಂದರೆ, ಸಪೋಸ್ ಈಗ ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ಸೊ ಇವತ್ತು 100 ರೂಪಾಯಿ ಇರುವಂಥ ಒಂದು ಪ್ರೈಸು ನಾಳೆ 80 ರೂಪಾಯಿಗೆ ಖುಷಿಬಹುದು. ಆವಾಗ ಅಲ್ಲಿ 20 ರೂಪಾಯಿ ನಿಮಗೆ ಡಿಫರೆನ್ಸ್ ಅಮೌಂಟ್ ಏನಿದಿಲ್ಲ ಅದು ಲಾಸ್ ಅಂತ ಕರೀತಾರೆ. ಸಪೋಸ್ ಈಗ ನೀವು 100 ರೂಪಾಯಿ ವಸ್ತುನ ಬೈ ಮಾಡಿದರೆ ಅದು 120ಗೆ ಹೋಗುತ್ತೆ, 130ಗೆ ಹೋಗುತ್ತೆ, ಅದಾದಮೇಲೆ ಮತ್ತೆ ಬಂದು 180ಕ್ಕೆ ಬರುತ್ತೆ, ಅದಾದಮೇಲೆ ಮತ್ತೆ 100 ರೂಪಾಯಿಗೆ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ನೀವು ಯಾವುದೇ ಥರ ಲಾಸು ಇಲ್ಲ, ಯಾವುದೇ ಥರ ಪ್ರಾಫಿಟ್ ಇಲ್ಲ, ಕಾಸ್ಟ್ ಟು ಕಾಸ್ಟ್ ಅಂತ ಕರೀತಾರೆ. ಈ ವ್ಯವಹಾರನ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಅಂದ್ರೆ ಟ್ರೇಡಿಂಗ್ಗೋಸ್ಕರನೇ ಒಂದು ಅಕೌಂಟ್ ಅಂತ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಅನ್ನ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಅಂತ ಬೇಕಾಗುತ್ತೆ. ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ನಲ್ಲಿನೇ ಟ್ರೇಡ್ ಮಾಡಬೇಕಾಗುತ್ತೆ. ಈಗ ಹೊರಗಡೆ ನಾವು ಈ ತರ ಬೈ ಸೆಲ್ ಮಾಡ್ತೀವಿ, ಈ ತರ ಮಾಡೋದಕ್ಕೆ ಬರಲ್ಲ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಅಕೌಂಟ್ ಇರುತ್ತೆ, ಅಲ್ಲಿ ನೀವು ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ಮಾತ್ರ ನೀವು ಟ್ರೇಡ್ ಅನ್ನ ಮಾಡೋದಕ್ಕಾಗುತ್ತೆ. ಈಗ ನೀವು ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಸೊ ಟ್ರೇಡ್ ಅನ್ನ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಬೈ ಸೆಲ್ ಮಾಡಿದ್ರೆ ಅಲ್ಲಿ ಚಾರ್ಜಸ್ ಅಂಡ್ ಬ್ರೋಕರೇಜ್ ಅಂತ ಪೇ ಮಾಡಬೇಕಾಗುತ್ತೆ. ಬ್ರೋಕರೇಜ್ ಅಂದ್ರೆ ಅದು ಡಿಮ್ಯಾಟ್ ಅಕೌಂಟ್ನವರಿಗೆ ಹೋಗುತ್ತೆ. ಸೊ ಚಾರ್ಜಸ್ ಅಂತಂತಂದರೆ ಅದು ಗೌರ್ಮೆಂಟ್ನವರಿಗೆ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಡೇನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಸೊ ಇದನ್ನು ವಿಡಿಯೋನ ನೀವು ಪದೇ ಪದೇ ಒಂದು 2-3 ಸರಿ ನೋಡಿ ಅರ್ಥ ಆಗುತ್ತೆ. ಡೇ 2ನಲ್ಲಿ ಇಂಪಾರ್ಟೆಂಟ್ ಲರ್ನಿಂಗನ್ನು ತೊಗೊಂಡು ಬರ್ತೀನಿ. ಸೊ ಇದೇ ಥರ ಸೀರೀಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಡೇ 1 ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.